ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ನನಸು ಮಾಡೋಕ್ಕೆ ದೊಡ್ಡ ಮಟ್ಟದ ಹಣ ಬೇಕಾದಾಗ ಹೆಚ್ಚು ಜನ ಮೊರೆ ಹೋಗೋದೇ ಈ ಚಿಟ್ ಫಂಡ್ಗಳಿಗೆ. ಹೌದು, ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು, ಮಗಳಿಗೆ ಫ್ಯೂಚರ್ನಲ್ಲಿ ಒಳ್ಳೆ ಮದುವೆ ಮಾಡಬೇಕು, ನಮ್ಮ ಉಪಯೋಗಕ್ಕಂತಲೇ ಬೈಕು ಕಾರು ಖರೀದಿಸಬೇಕು. ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಜನರಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ಆಗ ಹಣ ಹೊಂದಿಸೋಕ್ಕೆ ಜನ ಬೇರೆ ಬೇರೆ ದಾರಿನ ಹುಡುಕ್ತಾ ಇರ್ತಾರೆ. ಹೆಚ್ಚಿನವರು ಸೆಲೆಕ್ಟ್ ಮಾಡುವಂಥ ದಾರಿ ಯಾವುದಪ್ಪ ಅಂದರೆ ಅದು ಈ ಚಿಟ್ ಫಂಡ್ಗಳನ್ನು. ಯಾಕಂದರೆ ಪ್ರತಿ ತಿಂಗಳು ಈ ಚಿಟ್ ಫಂಡ್ನಲ್ಲಿ ಹಣ ಹಾಕಂತ ಹೋದರೆ ಸಾಕು, ನಮಗೆ ಬೇಕಾದಾಗ ಹೆಚ್ಚಿನ ಹಣವನ್ನು ಇಲ್ಲಿ ಪಡೆಯಬಹುದು ಅಂತ. ಹೆಚ್ಚಿನವರು ಆಗ ಸೆಲೆಕ್ಟ್ ಮಾಡೋದೇ ಈ ಚಿಟ್ ಫಂಡ್ಗಳನ್ನು. ಆದರೆ ಈ ಚಿಟ್ ಫಂಡ್ನಲ್ಲಿ ಹಣ ಹಾಕಿ ಹಣ ತೆಗಿಬೋದು ನಿಜ. ಅದೆಷ್ಟೋ ಜನ ಅನಧಿಕೃತ ಚಿಟ್ ಫಂಡ್ಗಳಲ್ಲಿ ಹಣ ಹಾಕಿ ಕೈ ಸುಟ್ಕೊಂಡಿದ್ದಾರೆ. ಆದರೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿರೋ ಸರ್ಕಾರದ ಸಂಸ್ಥೆಯೇ ನಡೆಸುವಂಥ ಈ ಚಿಟ್ ಫಂಡ್ ಬಗ್ಗೆ. ಹಾಗಾದರೆ ಚಿಟ್ ಫಂಡ್ ಯಾವುದು, ಆ ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಆ ಚಿಟ್ ಫಂಡ್ನ ನಿಯಮಗಳೇನು, ಪ್ರತಿಯೊಂದು ಹೇಳ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಹಣದ ಅವಶ್ಯಕತೆ ಬಂದಾಗ ಜನ ಏನು ನೋಡದೆ ಎಲ್ಲಿ ದುಡ್ಡು ಸಿಗುತ್ತೋ ಆ ಕಡೆ ಹೋಗೋದು ಸರ್ವೇ ಸಾಮಾನ್ಯ. ಹಾಗೇನೆ ಪ್ರತಿ ತಿಂಗಳು ಕಷ್ಟಪಟ್ಟು ದುಡಿದು ಸಂಪಾದಿಸಿದ ಹಣವನ್ನೇ ಕಂತುಗಳನ್ನು ಕಟ್ಟುತ್ತಾ ನಮಗೆ ಬೇಕಾದಾಗ ಹಣಗಳನ್ನು ಪಡೆಯಬಹುದೆಂದು ಲೆಕ್ಕಾಚಾರ ಹಾಕಿ ಸಾಕಷ್ಟು ಚಿಟ್ ಫಂಡ್ಗಳಿಗೆ ಹಣವನ್ನು ಹೂಡಿಕೆ ಮಾಡ್ತಾರೆ. ಆದರೆ ಚಿಟ್ ಫಂಡ್ ನಡೆಸೋರು ಒಂದು ದಿನ ಆ ದುಡ್ಡುಗಳನ್ನು ತಗೊಂಡು ಎಸ್ಕೇಪ್ ಆಗ್ತಾರೆ. ಆಮೇಲೆ ಏನೇ ಮಾಡಿದ್ರೂ ಆ ಹಣ ಸಿಗೋದೇ ಇಲ್ಲ. ಬಹುಶಃ ಈ ಅನುಭವ ಹೆಚ್ಚಿನವರಿಗೂ ಆಗಿರ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅನಧಿಕೃತ ಚಿಟ್ ಫಂಡ್ಗಳಲ್ಲಿ ಜನ ಹಣ ಹಾಕಿ ಮೋಸ ಹೋಗುತ್ತಿರುವುದನ್ನು ಸರ್ಕಾರ ಗಮನಿಸಿ ಸಾರ್ವಜನಿಕರಿಗೆ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಗೂ ಜನರಿಗೆ ಈ ಮೂಲಕ ಸಹಾಯ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ 2005ರಲ್ಲಿ ಸರ್ಕಾರದ ಸಂಸ್ಥೆಯಾದಂತಹ MSIL ಚಿಟ್ ಫಂಡ್ ಸಂಸ್ಥೆ ಆರಂಭವಾಯಿತು. ಹೌದು, MSIL ಇದು ಕರ್ನಾಟಕ ಸರ್ಕಾರದ ಒಂದು ಪ್ರಮುಖ ಸಂಸ್ಥೆ. ಹಣ ಉಳಿತಾಯ ಮತ್ತು ಸಾಲ ಪಡೆಯುವ ಸಾಧನವಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ನೀವು ಆ್ಯಪ್ನ ಮೂಲಕನೂ ಈ ಚಿಟ್ ಫಂಡ್ಗೆ ಹಣವನ್ನು ಹಾಕ್ಬೋದು. ಈ ಆಪ್ಷನ್ ಶೀಘ್ರದಲ್ಲೇ ಜಾರಿಗೆ ಬರುತ್ತೆ. ಈ MSIL ಬಗ್ಗೆ ಹೇಳೋದಾದರೆ, ಈ ಚಿಟ್ ಫಂಡ್ ಅಂದರೆ ಏನು ಅಂತ ಬೇಗ ಕ್ವಿಕ್ ಆಗಿ ತಿಳ್ಕೊಳ್ಳೋಣ. ಈ ಚಿಟ್ ಫಂಡ್ ಅಂದರೆ ಇದೊಂದು ಹಣಕಾಸು ವ್ಯವಸ್ಥೆ. ಈ ಗುಂಪು ಆಧಾರಿತ ಉಳಿತಾಯ ವ್ಯವಸ್ಥೆ ಅಂತ ನಾವು ಹೇಳ್ಬೋದು, ಅಥವಾ ಯೋಜನೆ ಅಂತಲೂ ಹೇಳ್ಬೋದು. ಇಲ್ಲಿ ಸ್ವಯಂ ಪ್ರೇರಿತವಾಗಿ ಸೇರಿರುವಂಥ ಸದಸ್ಯರುಗಳು ಅಥವಾ ಚಂದಾದಾರರು ಇಲ್ಲಿ ಚಿಟ್ ಫಂಡ್ ನಡೆಸುವಂತಹ ಸದಸ್ಯರುಗಳ ಹತ್ರ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಇಲ್ಲಿ ಸದಸ್ಯರುಗಳು ಪ್ರತಿ ತಿಂಗಳು ಕಂತುಗಳ ಮೂಲಕ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಕಟ್ತಾ ಬರ್ತಾರೆ. ಹಾಗೆ ಪ್ರತಿ ತಿಂಗಳು ಸಂಗ್ರಹವಾದ ಹಣವನ್ನು ಪ್ರತಿ ತಿಂಗಳು ಹರಾಜು ಪ್ರಕ್ರಿಯೆಯ ಮೂಲಕ ಸದಸ್ಯರಿಗೆ ಮತ್ತು ಚಂದಾದಾರರಿಗೆ ನೀಡಲಾಗುತ್ತದೆ. ಇಲ್ಲಿ ಅತಿ ಹೆಚ್ಚು ಯಾರು ಬಿಟ್ ಮಾಡ್ತಾರೋ ಅವರನ್ನು ಬಹುಮಾನ ವಿಜೇತ ಅಂತ ಘೋಷಿಸಿ ಅವರಿಗೆ ಬಹುಮಾನವಾಗಿ ಹಣವನ್ನು ಕೊಡಲಾಗುತ್ತದೆ. ಹಾಗೆ ಹಣವನ್ನು ಪಡೆದ ಸದಸ್ಯರು ಚಿಟ್ ಮುಗಿಯುವವರೆಗೂ ಆ ಹಣವನ್ನು ಕಂತಿನ ಮೂಲಕ ತೀರಿಸಬೇಕಾಗುತ್ತದೆ. ಹಾಗಾದರೆ MSIL ಚಿಟ್ ಫಂಡ್ ಅಂದರೆ ಏನು? MSIL ಅಂದರೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ. ಇದು 1966ರಲ್ಲಿ ಸ್ಥಾಪನೆ ಆಗಿರುವಂತಹ ಒಂದು ಸರ್ಕಾರದ ಸಂಸ್ಥೆ. ಅನಧಿಕೃತ ಚಿಟ್ ಫಂಡ್ ತಡೆಯೋಕ್ಕೆ ಹಾಗೂ ಜನ ತುಂಬ ಚಿಟ್ ಫಂಡಿಂದ ಮೋಸ ಹೋಗ್ತಿರೋ ದೃಷ್ಟಿಯಿಂದ 2005ರಲ್ಲಿ ಕರ್ನಾಟಕ ಸರ್ಕಾರ MSIL ಎಂಬ ಚಿಟ್ ಫಂಡ್ನ ಜಾರಿಗೆ ತಂತು. ಹಾಗಾದರೆ ಈಗ ನೀವು ಕೇಳ್ಬೋದು, MFIL ಚಿಟ್ ಫಂಡ್ ಸೇಫಾ ಅಂತ. ಹೌದು, MSIL ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ 100% ಸುರಕ್ಷತೆ ಇದ್ದೇ ಇರುತ್ತೆ. ಇದರಲ್ಲಿ ಸುದೀರ್ಘ ಕಾಲದ ಇತಿಹಾಸ ಇರೋದ್ರಿಂದ ಇಲ್ಲಿ ಹಣ ಹೂಡೋದ್ರಿಂದ ನಿಮಗೆ ಯಾವುದೇ ರೀತಿ ಮೋಸ ಇರಲ್ಲ ಹಾಗೂ ರಿಸ್ಕ್ ಇರಲ್ಲ. ಇನ್ನು ಎರಡನೇದು ಸುಲಭ ಸಾಲ. ಹೌದು, ನೀವು ಇಲ್ಲಿ ಪ್ರತಿ ತಿಂಗಳು ಕಂತುಗಳನ್ನು ಕಟ್ಟುತ್ತಾ ಸುಲಭ ಸಾಲಗಳನ್ನ ಪಡೆದುಕೊಳ್ಬೋದು. ಮೂರನೇದು ಉಳಿತಾಯ. ಹೌದು, ಈ ಚಿಟ್ ಫಂಡ್ಗಳಲ್ಲಿ ನೀವು ನಿಯಮಿತವಾಗಿ ಸಣ್ಣ ಸಣ್ಣ ಪ್ರಮಾಣದ ಕಂತುಗಳನ್ನು ಕಟ್ಟೋದ್ರಿಂದ ಹಣವನ್ನು ಉಳಿತಾಯ ಮಾಡ್ತಾ ಹೋಗ್ಬೋದು. ಇನ್ನು ನಾಲ್ಕನೇದು ಶೂನ್ಯ ಬಡ್ಡಿ ದರ. ಎಸ್, ಕೆಲವೊಂದು ಸಂದರ್ಭದಲ್ಲಿ ಶೂನ್ಯ ಬಡ್ಡಿ ದರದ ಹಣವನ್ನು ಪಡೆಯುವಂತಹ ಸೌಲಭ್ಯ ನಿಮಗೆ ಇಲ್ಲಿರುತ್ತೆ. ಹಾಗಾದರೆ ಈ ಚಿಟ್ ಫಂಡ್ನಲ್ಲಿ ಹಣ ಹೂಡಿಕೆ ಮಾಡೋಕ್ಕೆ ಕಂಡೀಷನ್ಸ್ ಅಂದರೆ ಷರತ್ತುಗಳೇನು ಅಂತ ನೋಡೋಣ. ಚಿಟ್ ನಡೆಸುವ ವಿಧಾನಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಕಾನೂನುಗಳನ್ನು ಚೆನ್ನಾಗಿ ತಿಳ್ಕೊಂಡು ನೆಕ್ಸ್ಟು ನೀವು ಸೈನ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ನೋಡೋಣ, MSIL ಚಿಟ್ ಫಂಡ್ಗೆ ಸದಸ್ಯರಾಗಲು ಏನೇನು ಅವಶ್ಯಕತೆ ಇರಬೇಕು ಅಂತ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಈ KYC ಅಂದರೆ ನೋ ಯುವರ್ ಕಸ್ಟಮರ್ನ ನಿಯಮಗಳನ್ನ ಚೆನ್ನಾಗಿ ತಿಳ್ಕೊಂಡು ಪಾಲಿಸೋದ್ರಿಂದ MFIL ಚಿಟ್ ಫಂಡಲ್ಲಿ ಸದಸ್ಯತ್ವವನ್ನು ಪಡ್ಕೋಬೋದು. ಇನ್ನು ನೆಕ್ಸ್ಟು MFIL ಚಿಟ್ ಫಂಡ್ಗಳಲ್ಲಿ ಯಾವ ಗುಂಪುಗಳಿದ್ದಾವೆ ಅಂತ ನೋಡಿ. ಈ MFIL ಚಿಟ್ ಫಂಡ್ ಎಲ್ಲ ಆದಾಯದವರೆಗೂ ಅನುಕೂಲವಾಗುವಂತೆ ಒಂದು ಒಳ್ಳೆಯ ರೀತಿಯ ಸೂಕ್ತವಾದ ಗುಂಪುಗಳನ್ನು ಹೊಂದಿದೆ. ಚಿಟ್ ಮೌಲ್ಯ 30,000ದಿಂದ 25 ಲಕ್ಷ ತನಕ ಇರುತ್ತೆ. ಮಾಸಿಕ ಶುಲ್ಕ 1,000 ರೂಪಾಯಿಂದ ಶುರುವಾಗಿ 50,000 ತನಕ ಇರುತ್ತೆ. ಚಿಟ್ನ ಅವಧಿ 30 ತಿಂಗಳಿಂದ 100 ತಿಂಗಳಿನವರೆಗೆ ಇರುತ್ತೆ. ಈಗ ನೀವು ಕೇಳ್ಬೋದು, MSIL ಚಿಟ್ ಫಂಡ್ ಯಾಕೆ ಬೇಕು? ನೋಡಿ, ನೀವು ಬೇರೆ ಚಿಟ್ ಫಂಡ್ ಕಂಪ್ನಿಗೆ ಹೋಲಿಸಿದ್ರೆ ಇಲ್ಲಿ 100% ಸೇಫ್ ಇರುತ್ತೆ. ಯಾಕಂದರೆ ಇದು ಗೌರ್ಮೆಂಟಿದೆ ಸಂಸ್ಥೆ ಆಗಿರೋದ್ರಿಂದ 100% ಗೌರ್ಮೆಂಟೇ ಗ್ಯಾರಂಟಿ ಆಗಿರುತ್ತೆ. ಇನ್ನು 40 ವರ್ಷಗಳ ಕಾಲ ಮಾರುಕಟ್ಟೆಯಲ್ಲಿದೆ, ಕಡಿಮೆ ವೆಚ್ಚ ದರದಲ್ಲಿ ಸಾಲ ನೀಡುತ್ತೆ.
ಹಾಗಾದರೆ ನಿಮಗೆ ಈಗ ಅನಿಸಿರುತ್ತೆ, ನಾನು ಕೂಡ MFIL ಚಿಟ್ ಫಂಡ್ಗೆ ಸೇರ್ಬೋದಾ, ಏನೇನು ಡಾಕ್ಯುಮೆಂಟ್ಸ್ ಇದರಲ್ಲಿ ಬೇಕಾಗುತ್ತೆ ಅಂತ. ನೋಡಿ, ಮೊದಲನೇದಾಗಿ ನೋಡೋದಾದರೆ ನಿಮ್ಮ ಹತ್ತಿರ ಇರುವಂಥ MSIL ಬ್ರಾಂಚ್ಗೆ ನೀವು ಫಸ್ಟ್ ಭೇಟಿ ನೀಡಬೇಕು. ಎರಡನೇದು ನೋಡೋದಾದರೆ ಅಧಿಕೃತ ಏಜೆಂಟ್ನ ನೀವು ಭೇಟಿ ಮಾಡಬೇಕು. ನೋಡಿ, ನೀವು ಒಂದು ಅರ್ಜಿನ ಫಿಲಪ್ ಮಾಡಬೇಕಾಗತ್ತೆ. ಅದ್ರ ಜೊತೆ 2 ಪಾಸ್ಪೋರ್ಟ್ ಸೈಜ್ನ ಫೋಟೋ ಬೇಕಾಗುತ್ತೆ. ಇದ್ರ ಜೊತೆ ಒಂದು ನಿಮ್ಮ ID ಪ್ರೂಫ್ ಬೇಕು, ಹಾಗೆ ಇತ್ತೀಚಿನ ಲೋಕಲ್ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಇಷ್ಟಿತ್ತು ಅಂದರೆ ನೀವು MFIL ಸೇರ್ಕೋಬೋದು. MSIL ಚಿಟ್ ಫಂಡ್ಗೆ ಸೇರ್ತೀವಿ. ಆದರೆ ಕಂತು ಪೇ ಮಾಡುವ ವಿಧಾನ ಹೇಗಪ್ಪ ಅಂತ ನೋಡೋದಾದರೆ, ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಕಡೆ ಗುಣಲಕ್ಷಣಗಳು ಇದೆ, ಇನ್ನೊಂದು ಕಡೆ ವಿವರಗಳು ಇದೆ. ಸೊ ಯೋಜನೆ ಹೆಸರು MSIL ಚಿಟ್ ಫಂಡ್ ಯೋಜನೆ. ನಿರ್ವಹಣಾ ಸಂಸ್ಥೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ MSIL. ಇದು ಕರ್ನಾಟಕ ಸರ್ಕಾರದ ಉದ್ಯಮ. ಉದ್ದೇಶ ಸಾರ್ವಜನಿಕರನ್ನು ಅಕ್ರಮ ಚಿಟ್ ಕಂಪನಿಗಳಿಂದ ರಕ್ಷಣೆ ಮತ್ತು ಅಧಿಕ ಪರಿಹಾರ ಒದಗಿಸುವುದು. ಚಿಟ್ ಮೌಲ್ಯ 30,000ರಿಂದ 25 ಲಕ್ಷದವರೆಗಿದೆ. ಮಾಸಿಕ ಕಂತು 1,000ರಿಂದ 50,000ದವರೆಗಿದೆ. ಅವಧಿ 30 ತಿಂಗಳಿಂದ 100 ತಿಂಗಳವರೆಗಿದೆ. ಅರ್ಜಿ ಪ್ರಕ್ರಿಯೆ ಹತ್ತಿರದ ಶಾಖೆಗೆ ಭೇಟಿ ನೀಡಬಹುದು ಅಥವಾ MSIL ಏಜೆಂಟ್ನ ಸಂಪರ್ಕಿಸಬಹುದು. ಪಾವತಿ ವಿಧಾನಗಳು: ನಗದು, ಚೆಕ್, ಡಿಮ್ಯಾಂಡ್ ಡ್ರಾಫ್ಟ್. ಶೀಘ್ರದಲ್ಲಿ ಡೆಬಿಟ್ ಕಾರ್ಡ್ ಹಾಗೂ ಕ್ರೆಡಿಟ್ ಕಾರ್ಡನ್ನು ಜಾರಿಗೆ ತರಲಾಗುವುದು. ಇನ್ನು ಹರಾಜು ವಿಧಾನ: ತೆರೆದ ಬೆಟ್ಟಿಂಗ್ ಅಥವಾ ಲಕ್ಕಿ ಡ್ರಾ ಮೂಲಕ ವಿಜೇತರನ್ನು ಆಯ್ಕೆ ಮಾಡಲಾಗುತ್ತದೆ. ಇನ್ನು ಕನಿಷ್ಠ ಮತ್ತು ಗರಿಷ್ಠ ಬಿಡ್ ನೋಡೋದಾದರೆ, ಕನಿಷ್ಠ ಅಂದರೆ 5ರಿಂದ ಬಿಡ್ ಮಾಡ್ಬೋದು, ಗರಿಷ್ಠ ಅಂದರೆ 40%ವರೆಗೆ ಬಿಡ್ ಮಾಡ್ಬೋದು. ಇನ್ನು ವಿಶೇಷ ಸೌಲಭ್ಯ ನೋಡಿದ್ರೆ, ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ, ಹಾಗೂ ಪಾರದರ್ಶಕ ವ್ಯವಸ್ಥೆ ಇದೆ, ಹಾಗೂ ಸರ್ಕಾರದ್ದೇ ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಭದ್ರತೆ ಹೆಚ್ಚಾಗಿರುತ್ತೆ. ಹಾಗಾದರೆ ನೀವು MSILನಲ್ಲಿ ಹಣ ಹೂಡಿಕೆ ಮಾಡ್ತೀನಿ ಅನ್ನೋದಾದರೆ ಇದರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಂಡು ಹಣವನ್ನು ಹೂಡಿಕೆ ಮಾಡುವುದು ಉತ್ತಮ. ಹಾಗೆ ಇದೇ ರೀತಿ ನೀವು ವೈಯಕ್ತಿಕ ಹಣಕಾಸಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನೂ ಹೆಚ್ಚು ವಿಡಿಯೋಗಳಿದೆ ನೋಡಿ.